ಹಾಂ ಸೂಪರ್ ಟೇಸ್ಟ್ ಭಾಳ ಚೆನ್ನಾಗೈತಿ. ಥ್ಯಾಂಕ್ ಯು. ಈ ಥರ ಬಿಸಿ ಬಿಸಿಯಾಗಿ ರಾಗಿ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿಕೊಟ್ರೆ ಯಾರು ತಾನೇ ಇಷ್ಟಪಡಲ್ಲ, ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ಅತ್ತೆ ಅಂತೂ ತುಂಬಾ ಇಷ್ಟಪಟ್ಟು ತಿಂದರು. ಸೊ ಬನ್ನಿ ಇವತ್ತು ಬೆಂಡೆಕಾಯಿ ಪಲ್ಯನ ಮಾಡೋಣ. ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬೆಂಡೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ, ಜೊತೆಗೆ ಅದಕ್ಕೆ ಹಾಕಬೇಕಾದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ತಯಾರು ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಬಾಣಲೆಗೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿನ. ಫ್ರೈ ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾವು ನೀರು ಹಾಕಿ ನಾರ್ಮಲ್ ಪಲ್ಯ ಥರ ನೀರು ಹಾಕಿ ಬೇಯಿಸಲ್ಲ. ಇದನ್ನು ಸ್ವಲ್ಪ ಜಸ್ಟ್ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಅಲ್ಲೇ ಇನ್ನೂ ಸ್ವಲ್ಪ ಆಯಿಲ್ ಹಾಕಿ ಹಾಗೆ ಸುಮ್ಮನೆ ಫ್ರೈ ಮಾಡಿಬಿಡ್ತೀನಿ. ಅದು ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಜಾಸ್ತಿ ಬಾಯ್ಲ್ ಆಗಿರೋದಿಲ್ಲ. ಜಾಸ್ತಿ ಬಾಯ್ಲ್ ಆದರೆ ಅದರಲ್ಲಿರೋವಂಥ ಸತ್ವಗಳು ಕೆಲವೊಂದು ಸರ್ತಿ ಬರ್ನ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ನಾವು ಹಸಿ ತರಕಾರಿಗಳನ್ನು ಜಾಸ್ತಿ ಬೇಯಿಸಲಿಕ್ಕೆ ಹೋಗೋದಿಲ್ಲ. ನಾರ್ಮಲಾಗಿ ಸಿಂಪಲ್ಲಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋ ತರಕಾರಿ ಆಗಿದ್ದರೆ ಸಿಂಪಲ್ಲಾಗಿ ಬೇಯಿಸ್ಕೊಳ್ತೀನಿ. ಇಲ್ಲ ಅಂದರೆ ಈ ಥರ ಬೆಂಡೆಕಾಯಿ ಚೌಳೆಕಾಯಿ ಆಗಿದ್ದರೆ ಅಥವಾ ಕ್ಯಾಬೇಜ್ ಆಗಿದ್ದರೆ ಹುರ್ಕೊಂಡು ಚೌಳೆಕಾಯಿನ ಸ್ವಲ್ಪ ಬೇಯಿಸ್ಕೊತೀನಿ. ಬೆಂಡೆಕಾಯಿ ಪಲ್ಯ ಅಲ್ವಾ ಇದು, ಸ್ವಲ್ಪ ಈ ರೀತಿಯಾಗಿ ಹುರ್ಕೊಂಡು ಅದನ್ನೇ ನಾನು ಫ್ರೈ ಮಾಡ್ಕೊಂಡು ಬಿಡ್ತೀನಿ. ತುಂಬಾ ಸ್ಮೋಕ್ ಆಗಿಬಿಟ್ಟಿದೆ. ಇರಲಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆನ ಚಿಟಿಸ್ಕೊಂಡು ಹೆಚ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಆಪ್ಷನಲ್ ಬೇಕಾದರೆ ಒಣಮೆಣ್ಸಿನ್ಕಾಯಿ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಮತ್ತಂದರೆ ಸ್ವಲ್ಪ ಟೊಮೆಟೊ, ಕೊತ್ತಂಬರಿ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ನಾವು ಅದನ್ನು ಮತ್ತೊಂದು ಸರಿ ಈರುಳ್ಳಿಯನ್ನು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಸೊ ನಾರ್ಮಲ್ಲಾಗಿ ನಾನು ಬೆಂಡೆಕಾಯಿ ಪಲ್ಯ ಮಾಡೋದು ಇದೇ ರೀತಿಯೇ ನಾನು ಬೆಂಡೆಕಾಯಿ ಪಲ್ಯನ ಮಾಡ್ತೀನಿ. ಈ ರೀತಿ ಮಾಡಿದರೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನನಗೂ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತಾಯಿ ಮನೆಯಲ್ಲೂ ಕೂಡ ನಮ್ಮಮ್ಮ ಇದೇ ರೀತಿಯಾಗಿ ಮಾಡ್ತಾಯಿದ್ರು. ಸೊ ನಾನು ಅದೇ ರೂಢಿಸ್ಕೊಂಡ್ಬಿಟ್ಟಿದ್ದೀನಿ. ನನಗೆ ನೀರು ಹಾಕಿ ಎಲ್ಲ ಬೆಂಡೆಕಾಯಿ ಪಲ್ಯಕ್ಕೆ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಅದು ಸ್ವಲ್ಪ ಲೋಳೆ ಲೋಳೆ ಇರೋದ್ರಿಂದ ನೀರು ಹಾಕಿದಾಗ ಇನ್ನೂ ಸ್ವಲ್ಪ ಆಗಿಬಿಡುತ್ತೆ. ಅದು ತಿನ್ನಲಿಕ್ಕೆ ನಮಗೊಂಥರ ಅನಿಸುತ್ತೆ, ಟೇಸ್ಟ್ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಹಾಕುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾಯಿದ್ದೀನಿ. ಮಸಾಲ, ಅರಿಶಿನ ಪುಡಿ, ಉಪ್ಪು. ನಾನು ಬಳಸುವಂಥದ್ದು ಯಾವ ಮಸಾಲ ಅಂತ ಹೇಳಿದರೆ ಎಲ್ಲವನ್ನು ಹಾಕಿ ಮಿಕ್ಸ್ ಆದಮೇಲೆ ನಾನು ಬಳಸುವಂಥ ಮಸಾಲ ಸಾಂಬಾರು ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು MTR ಬ್ರ್ಯಾಂಡೆಡ್ MTR ಸಾಂಬಾರು ಪೌಡರ್ನೇ ನಾನು ದಿನಂಪ್ರತಿ ಮನೆಯಲ್ಲಿ ಯೂಸ್ ಮಾಡೋದು. ಅದನ್ನೇ ಸ್ವಲ್ಪ ಅಡುಗೆಗೆ ಪಲ್ಯಕ್ಕೆ ಹಾಕ್ತಾಯಿರ್ತೀನಿ. ತುಂಬಾ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ಸಾಯಂಕಾಲದ ಊಟಕ್ಕೆ ನೈಟ್ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.